ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಬಂದು ನಾನು ಸಾಕಷ್ಟು ರೆಮಿಡೀಸ್ಗಳನ್ನ ಈ ವೀಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಒಂದು ಮಸಾಲೆ ಪದಾರ್ಥಗಳಾಗಿರ್ಬೋದು, ಕೆಲವೊಂದು ವಸ್ತುಗಳಾಗಿರ್ಬೋದು ಉಪಯೋಗಿಸ್ಕೊಂಡು ಪವರ್ಫುಲ್ ಆಗಿರ್ತಕ್ಕಂತಹ ರೆಮಿಡೀಸ್ನ ಮಾಡಿಕೊಂಡು ನಮಗೆ ಬಂತಕ್ಕಂತಹ ಸಂಕಷ್ಟಗಳನ್ನೆಲ್ಲ ಎದುರಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಎಪಿಸೋಡ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾವು ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ರೆಮಿಡಿ, ನಾವು ನಮ್ಮ ಸುರಕ್ಷಿತವಾಗಿ ನಮ್ಮ ಕಾಲಿಗೆ ಸುರಕ್ಷಿತ ಆಗೋದಕ್ಕೆ ನಾವು ಹೊರಗಡೆ ಹೋಗಬೇಕಾದ್ರೆ ಚಪ್ಪಲಿನ ಹಾಕೊಂಡು ಹೋಗ್ತೀವಲ್ವಾ, ಸೊ ಆ ಚಪ್ಪಲಿಯಿಂದನೂ ಕೂಡ ನಮ್ಮ ಸುರಕ್ಷೆಗೆ ಇರುತ್ತೆ. ಆ ಒಂದು ರೆಮಿಡಿನ ನಾವು ಉಪಯೋಗಿಸ್ಕೊಂಡು ನಮ್ಮ ಸುರಕ್ಷೆನೂ ಕೂಡ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ನಾವು ಈ ರೆಮಿಡಿನ ಯಾವಾಗ ಬೇಕಾದರೂ ಮಾಡಬಾರ್ದು, ಆದರೆ ಡೈಲಿ ಮಾಡಬಾರ್ದು. ಯಾವಾಗ ಬೇಕಾದರೂ ಒಂದ್ಸಲ. ಯಾವಾಗ ಮಾಡಬೇಕು ಅಂತ ಅಂದರೆ, ನಾವೇನಾದರೂ ಹೊರಗಡೆ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಅಥವಾ ಹುಡುಗಿನ ನೋಡೋಕೆ ಹೋಗ್ತಾ ಇರ್ತೀವಿ, ಮಕ್ಕಳು ಎಕ್ಸಾಮ್ಗೆ ಹೋಗ್ತಾ ಇರ್ತಾರೆ, ನೀಟ್ ಎಕ್ಸಾಮು, CET ಎಕ್ಸಾಮು, ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ನ ಮಾಡ್ತಾ ಇರ್ತಾರೆ, ಮಕ್ಕಳನ್ನ ಅಡ್ಮಿಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಯಾವುದೋ ಸೈಟನ್ನು ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇರ್ಬೋದು, ಅಥವಾ ಮನೆ ಕಟ್ಟೋದಕ್ಕೆ ಪೂಜೆ ಮಾಡ್ಲಿಕ್ಕೆ ಹೋಗ್ತಾ ಇರ್ಬೋದು, ಯಾವುದೇ ಒಂದು ಮುಖ್ಯವಾದಂತಹ ಶುಭ ಕಾರ್ಯ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ಈ ಒಂದು ರೆಮಿಡೀಸ್ನ ಮಾಡಬೇಕಾಗುತ್ತೆ. ಸೊ ನಿಮ್ಮ ಪಾದರಕ್ಷೆ ಇರುತ್ತೆ, ನಿಮ್ಮ ಚಪ್ಪಲಿ ಇರುತ್ತೆ ಗೊತ್ತಾ, ಚಪ್ಪಲಿನ ಹಿಂದೆ ಭಾಗ ಇರುತ್ತೆ. ಆ ಹಿಂದೆ ಭಾಗಕ್ಕೆ ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇರ್ತೀನಿ ಯಾವ ರೀತಿ ಚಿತ್ರ ಅಂತ, ಅದನ್ನ ಇಂಟು ಮಾರ್ಕ್ ರೀತಿ ಇಂಟು ಮಾರ್ಕ್ನ ಮಾಡಬೇಕಾಗುತ್ತೆ. ಅದ್ರ ಮಧ್ಯೆ ಕಣ್ ರೀತಿ ಒಂದು ಚಿತ್ರವನ್ನ ಬಿಡಿಸ್ಬೇಕಾಗುತ್ತೆ ನಾವು, ಕಣ್ ರೀತಿ. ಅದನ್ನ ಕಪ್ಪು ಕಲರ್ ಸ್ಕೆಚ್ ಪೆನ್ ಅಥವಾ ಕೆಂಪು ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಅಥವಾ ಪೆನ್ನಿನಲ್ಲಿ ಬರಿಬೇಕಾಗುತ್ತೆ. ಇನ್ನು ಯಾವುದೇ ರೀತಿ ಪೆನ್ನಲ್ಲಿ ಬರಿಬಾರ್ದು. ಇದನ್ನ ಯಾವ ದಿನ ಮಾಡಬೇಕು ಅಂತಂದ್ರೆ, ನೀವು ಯಾವ ದಿನನಾದರೂ ಮಾಡ್ಬೋದು. ನಾನು ಹೇಳಿದ್ನಲ್ವಾ, ಮುಖ್ಯವಾದಂತಹ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೊರಡುವಾಗ, ಹುಡುಗಿ ನೋಡಕ್ಕೆ ಹೋಗುವಾಗ, ಅಥವಾ ಯಾವುದೇ ಒಂದು ಪೂಜೆ ಪುರಸ್ಕಾರ ಮಾಡ್ಲಿಕ್ಕೆ ಹೋಗಬೇಕಾದ್ರೆ, ಮಕ್ಕಳು ಅಡ್ಮಿಷನ್ ಮಾಡ್ಲಿಕ್ಕೆ ಹೋಗಬೇಕಾದ್ರೆ, ಸೈಟ್ ಖರೀದಿ ಮಾಡ್ಲಿಕ್ಕೆ ಹೋಗಬೇಕಾದ್ರೆ, ಸೊ ಮಕ್ಕಳಿಗೆ ಒಂದು ಸ್ಕೂಲ್ ಫೀಸ್ನ ಕಟ್ಟಕ್ಕೆ ಹೋಗಬೇಕಾದ್ರೆ, ಇದು ಯಾವುದೇ ರೀತಿ ನೀವು ಈ ಒಂದು ಸಂದರ್ಭದಲ್ಲಿ ಈ ನಿಮ್ಮ ಎರಡೂ ಕಾಲಿನ ಚಪ್ಪಲಿಯ ಹಿಂದಿನ ಭಾಗದಲ್ಲಿ ಇಂಟು ಮಾರ್ಕ್ ರೀತಿ ಬರೆದು ಅದ್ರ ಮಧ್ಯೆ ಕಣ್ಣಿನ ಆಕಾರದ ಒಂದು ಚಿತ್ರವನ್ನು ನೀವು ಬರಿಬೇಕಾಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ಆ ರೀತಿ ನೀವು ಎರಡೂ ಚಪ್ಪಲಿ ಕೆಳಗಡೆ ನೀವು ಬರೆದು ಹಾಕೊಂಡು ಅದನ್ನು ಹೋಗಬೇಕಾಗತ್ತೆ. ಅದು ಅಳಿಸೋಯ್ತಾ ಏನಾಯಿತು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಯಾವುದಕ್ಕೆ ಒಂದು ಕಣ್ ದೃಷ್ಟಿಯಾಗಿರುತ್ತೆ. ಯಾರು ಒಂದು ಇಂಟರ್ವ್ಯೂಗೆ ಹೋಗಿರ್ತೀರಾ ನೀವು, ಅಲ್ಲಿ ನಿಮ್ಮ ಒಂದು ಇಂಟರ್ವ್ಯೂಗೆ ಆಗಿರ್ತಕ್ಕಂತಹ ಆ ನೆಗೆಟಿವ್ ವೈಬ್ಸ್ ಆಗಿರ್ಬೋದು ನಿಮ್ಮನ್ನ ತಬ್ಬಿಬ್ಬಾಗಿ ಮಾಡಿಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ನೆಗೆಟಿವಿಟಿಯನ್ನೆಲ್ಲ ಹೀರ್ಕೊಳ್ಳುತ್ತೆ. ಆ ದೃಷ್ಟಿಯಿಂದ ಎಲ್ಲವನ್ನ ಹೋಗ್ಲಾಡಿಸುತ್ತೆ. ಒಂದು ಪಾಸಿಟಿವ್ ಶಕ್ತಿಯನ್ನು ನಿಮ್ಮಲ್ಲಿ ತಂದುಕೊಡುತ್ತೆ. ನಮ್ಮ ಕಾಲಿಗೆ ಚಪ್ಪಲಿ ಎಷ್ಟು ಸುರಕ್ಷಿತನೋ ಹಾಗೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಇಂತಹ ಒಂದು ಚಮತ್ಕಾರವಾದಂತಹ ಚಿಹ್ನೆಯನ್ನು ನೀವು ಬರ್ಕೊಳ್ಳೋದ್ರಿಂದ ನಿಮ್ಮ ಸುರಕ್ಷೆ ನಿಮ್ಮ ಕೈಯಲ್ಲಿರುತ್ತೆ. ಸಾಕಷ್ಟು ಬಾರಿ ಈ ಹುಣ್ಣಿಮೆ ಅಮಾವಾಸ್ಯೆನಲ್ಲಿ ಈ 3 ದಾರಿ ಕೂಡಿರುತ್ತೆ ಅಥವಾ 4 ದಾರಿ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಕೂಡ ಈ ನಿಂಬೆ ಹಣ್ಣು ಅಥವಾ ಮೊಟ್ಟೆ ಎಲ್ಲ ಒಡೆದು ಹಾಕಿರ್ತಾರಲ್ವಾ, ಸೊ ಆಕಸ್ಮಿಕವಾಗಿ ನೀವು ಅದನ್ನು ತುಳಿದ್ರು ಕೂಡ ಆ ಒಂದು ಸ್ಪರ್ಶದಿಂದ ನಿಮಗೆ ಆ ನೆಗೆಟಿವಿಟಿನೆಲ್ಲ ಅದು ಹೀರ್ಕೊಳ್ಳುತ್ತೆ. ಅದು ನಿಮಗೆ ಸುರಕ್ಷೆ ಮಾಡುತ್ತೆ. ಯಾವುದೇ ರೀತಿ ನಿಮಗೆ ಇದು ತೊಂದರೆ ಆಗಲ್ಲ. ಸೊ ಈ ಒಂದು ರೆಮಿಡಿ ಮಾಡೋದ್ರಿಂದ ನೀವು ಹೋದಂತಹ ಕೆಲಸ ಕಾರ್ಯಗಳಲ್ಲಿ ನೀವು ವಿಘ್ನಗಳಾಗ್ತಕ್ಕಂಥ ಸಂದರ್ಭಗಳಲ್ಲೆಲ್ಲ ಅದು ಒಂದು ಸುರಕ್ಷೆಯನ್ನು ಮಾಡಿ ಒಂದು ದೃಷ್ಟಿ ಥರ ನಿವಾಳಿಸಿ ಅದು ನಿಮ್ಮಲ್ಲೇ ಆ ಚಪ್ಪಲಿ ಕೆಳಗಡೆನೆ ಹಿಂದಟ್ಟಿ ಇಟ್ಕೊಂಡಿರುತ್ತೆ. ಸೊ ಈ ರೆಮಿಡೀಸು ನೀವು ಮಕ್ಕಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡುವಾಗ, ನೀವು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇರಬೇಕಾದ್ರೆ, ಅಥವಾ ಸೈಟ್ ಖರೀದಿ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ, ಯಾವುದಾದ್ರೂ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರಬೇಕಾದ್ರೆ, ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಕೈ ಹಾಕಬೇಕಾದ್ರೆ, ನೀವು ಹಾಕ್ತಕ್ಕಂಥ ಚಪ್ಪಲಿ ಕೆಳಗಡೆ ಇದನ್ನು ನೀವು ಬರೆದು ಹೋಗೋದ್ರಿಂದ ಇಂಟು ಮಾರ್ಕ್, ಚಪ್ಪಲಿ ಎರಡೂ ಕೆಳಗಡೆ ಹಿಂದೆ ಭಾಗ ಇರುತ್ತಲ್ಲ, ಅದ್ರ ಹಿಂದೆ ಭಾಗ ಇಂಟು ಮಾರ್ಕ್ನಲ್ಲಿ ಮತ್ತು ಅದ್ರ ಮಧ್ಯೆ ಕಣ್ಣಿನ ಆಕಾರದ ಒಂದು ಚಿತ್ರವನ್ನು ನಾನಿಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ಆ ರೀತಿ ನೀವು ಮಾಡೋದ್ರಿಂದ ನೀವು
ಅಂದ್ಕೊಂಡಿರ್ತಕ್ಕಂಥ ನೆಗೆಟಿವಿಟಿ, ಕಣ್ದೃಷ್ಟಿ ಎಲ್ಲವೂ ಕೂಡ ಇದು ನಿಭಾಯಿಸ್ತಾ ಹೋಗುತ್ತೆ. ಸೊ ಈ ರೆಮಿಡಿನ ನೀವೊಬ್ಬರೇ ಇಟ್ಕೋಬೇಡಿ, ಎಲ್ರಿಗೂ ಕೂಡ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಯಾಕಂದರೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ, ನಾವು ಮತ್ತೊಬ್ಬರಿಗೆ ಶ್ರೇಷ್ಠವನ್ನು ಆ್ಯಂಡ್ ಯಶಸ್ಸನ್ನು ಬಯಸಿದ್ರೆ ಭಗವಂತ ನಮಗೆ ಇನ್ನಷ್ಟು ದುಪ್ಪಟ್ಟು ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ. ಸೊ ನಾವು ಯಾರಿಗಾದ್ರೂ ಈ ರೆಮಿಡಿನ ಹೇಳ್ಬಿಟ್ರೆ ಅವ್ರ ಕೆಲಸ ಅಲ್ಲೇ ಸಕ್ಸಸ್ ಆಗಿಬಿಡುತ್ತೆ. ಆಮೇಲೆ ನನಗಾದ್ರೂ ಸಕ್ಸಸ್ ಆಗಲ್ಲ, ಅವ್ರ ಮುಂದೆ ನಾನು ಇನ್ನೂ ಕೆಳಗೆ ಹೋಗ್ಬಿಡ್ತೀನಿ ಅನ್ನೋತ್ತ ನೀವು ತಪ್ಪಾಗಿ ತಿಳ್ಕೊಂಡಿದ್ರೆ ನಿಜವಾಗ್ಲೂ ಅದು ಮುಟ್ಟಾಳತನ. ಸ್ನೇಹಿತರೆ, ನಿಮಗೆ ಗೊತ್ತಿರ್ತಕ್ಕಂಥ ಒಳ್ಳೊಳ್ಳೆ ವಿಷಯಗಳನ್ನ ಮತ್ತೊಬ್ರಿಗೂ ಕೂಡ ಶೇರ್ ಮಾಡೋದ್ರಿಂದ ಆಟೋಮೆಟಿಕಲಿ ಯೂನಿವರ್ಸ್ ಭಗವಂತ ಯಾವುದೇ ಸಂದರ್ಭದಲ್ಲಾಗಿರ್ಬೋದು, ಯಾವುದೇ ಒಂದು ಕ್ರಿಟಿಕಲ್ ಸಿಚುವೇಶನಲ್ಲಿ ನಿಮ್ಮ ಜೊತೆ ಇರ್ತಾನೆ, ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮನ್ನ ಕಾಪಾಡ್ತಾನೆ. ಹಾಗಾಗಿ ಈ ಒಂದು ರೆಮಿಡಿನ, ಯಾಕಂದರೆ ಕಾಲಿಗೆ ಹಾಕೊಳ್ತಕ್ಕಂಥ ಚಪ್ಪಲಿನಲ್ಲೂ ಕೂಡ ಇಂತಹ ಒಂದು ರೆಮಿಡಿ ಅದ್ಭುತವಾಗಿದೆ ಅನ್ನೋದು ನನ್ನ ಸಾಕಷ್ಟು ಕ್ಲೈಂಟ್ಸ್ಗಳು ನನ್ನ ಯೂಸ್ ಮಾಡಿರ್ತಕ್ಕಂಥವ್ರು ರಿಸಲ್ಟ್ ಬಂದಿದೆ. ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ನಮ್ಮ ಕಾಲಿಗೆ, ದೇಹಕ್ಕೆ ಎಷ್ಟು ಸುರಕ್ಷೆ ಕೊಡುತ್ತೋ, ನಾವು ಮಾಡ್ತಕ್ಕಂತಹ ಕೆಲಸಗಳಿಗೂ ಕೂಡ ಈ ಒಂದು ಚಪ್ಪಲಿನ ಹಿಂದಿನ ಭಾಗದಲ್ಲಿ ಈ ಚಿಹ್ನೆಯನ್ನು ಬರ್ಕೊಳ್ಳೋದ್ರಿಂದ ನಮಗೂ ಕೂಡ ಒಂದು ಒಳ್ಳೆ ರೀತಿ ಸುರಕ್ಷೆಯನ್ನು ಕೊಡುತ್ತೆ. ಈ ಎಪಿಸೋಡ್ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಂತಹದ್ದೇ ಒಂದು ಒಳ್ಳೆ ಪವರ್ಫುಲ್ ಆದಂತಹ ವಿಡಿಯೋದೊಂದಿಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.